ಆಕಾಶವಾಣಿ ಧಾರವಾಡ. झुक्के मांगी लुक्के मांगी तेरी दुआ झुक्के मांगी चुपके मांगी लुक्के मांगी तेरी दुआ झुक्के मांगी चलते चलते रुक्के मांगी तेरी दुआ झुक्के मांगी तेरे हवाले हुए खाना बदोश. ಇಂದು ರಂಜಾನ್ ಹಬ್ಬ. ಈ ಕುರಿತು ಹಿರಿಯ ಸಾಹಿತಿ ಮೊಹಮ್ಮದ್ ಅಜಂ ಶಾಹಿದ್ ಅವರಿಂದ ಮಾತು ಕೇಳೋಣ. ನಾವು ರಂಜಾನ್ ಪವಿತ್ರ ತಿಂಗಳಿನಲ್ಲಿ ನಾವು ಆಚರಿಸುವಂತಹದ್ದು ಇದು ಇಸ್ಲಾಂ ಧರ್ಮದ ಮೂಲಭೂತ 5 ಕಾರ್ಯಗಳ ಪೈಕಿ ಒಂದು. ಮೊದಲನೆಯದು ಕಲಿಮಾ ಅಂತ, ದೇವರು ಒಬ್ಬನೇ, ಪ್ರವಾದಿ ಮೊಹಮ್ಮದ್ ಅಲ್ಲಾಹನ ಪೈಗಂಬರು ಅಂತ. ಎರಡನೇದು ಜಕಾತ್ ಅಂದ್ರೆ ದಾನ ಮಾಡುವಂತಹದ್ದು, ಬಡವರಿಗೆ ಆರ್ಥಿಕ ನೆರವು ನೀಡುವಂತಹದ್ದು. ಮೂರನೆಯದು ರೋಜಾ, ಉಪವಾಸ ಮಾಡುವಂತಹದ್ದು ರಂಜಾನ್ ಮಾಸದಲ್ಲಿ. 5ನೇಯದು ಹಜ್ಜು ಅಂತ. ನಾವು ರಂಜಾನ್ ತಿಂಗಳು ಪ್ರಾರಂಭ ಆಗುವುದು ಚಂದ್ರವನ್ನು ನೋಡಿ ಪ್ರಾರಂಭಿಸ್ತೀವಿ. 30 ದಿನ ಹೋಗ್ತೇವೆ. ಬೆಳಿಗ್ಗೆ 5 ಗಂಟೆ ಒಳಗೇನೆ ಏನ್ ತಿನ್ನಬಹುದಾಗಿದೆ ಸಣ್ಣ ಪುಟ್ಟ ಆಹಾರವನ್ನು ಸೇವನೆ ಮಾಡಿ ಸಂಜೆ ಸೂರ್ಯ ಮುಳುಗೋದ ನಂತರ ನಾವು ಉಪವಾಸ ಬಿಡುವಂತಹದ್ದು ಈ ಕಾರ್ಯ ಮಾಡ್ತೇವೆ. ಬೆಳಿಗ್ಗೆ ತಿನ್ನುವಂತಹ ಆಹಾರ ಇದೆಯಲ್ಲ 5 ಗಂಟೆಗೆ, ಅದಕ್ಕೆ ನಾವು ಸೆಹರಿ ಅಂತ ಹೇಳ್ತೀವಿ. ಸೆಹರಿ ಅಂದ್ರೆ ಮುಂಜಾನೆ ಮಾಡುವಂತಹ ಆಹಾರದ ಸೇವನೆ ಅಂತ. ಉಪವಾಸ ಅಂತದ್ದು ಆ ಒಂದು ಸಂದರ್ಭದ ಕಾರ್ಯಕ್ಕೆ ನಾವು ಅಫ್ತಾರ್ ಅಂತೀವಿ, ಅಂದ್ರೆ ಉಪವಾಸ ಬಿಡುವಂತಹದ್ದು ಅಂತ. ಈ ತಿಂಗಳಿನಲ್ಲಿ ಕೇವಲ ಉಪವಾಸ ಮಾಡುವಂತಹದ್ದು ಅನ್ನುವಂಥದ್ದು ಅದು ಹಸಿವನ್ನು ತಡೆಯುವಂತಹದ್ದು ವಿಷಯ ಮಾತ್ರ ಅಲ್ಲ. ಇದು ನಮ್ಮ ಆತ್ಮದ ಶುದ್ಧೀಕರಣ. ಅದು ಇತರ ಯಾವುದೇ ನಮ್ಮ ಆಸೆಗಳನ್ನು ನಾವು ದೂರಿಟ್ಟು ದೇವರದ ಧ್ಯಾನದಲ್ಲಿ ಇರುವಂತಹದ್ದು, ಕುರಾನ್ ಪಠನೆ ಮಾಡುವಂತಹದ್ದು, ನಮಾಜ್ ಮಾಡುವಂತಹದ್ದು, ನಮ್ಮಲ್ಲಿ ಇರ್ತಕ್ಕಂಥ ಏನು ಸಂಪತ್ತು ಇದೆ ಅದರ ಒಂದು ಭಾಗ ನಾವು ಬಡವರಿಗೆ ನೀಡುವಂತಹದ್ದು, ಅದಕ್ಕೆ ಜಕಾತ್ ಅಂತೀವಿ. ಇನ್ನೊಂದು ಪದ್ಧತಿ ಏನಂದ್ರೆ ಇದು ಈದ್ ಉಲ್ ಫಿತ್ರ್ ಅಂದ್ರೆ 30ನೇ ದಿನ ಕಳೆದ ನಂತರ ನಾವು ಏನು ಹಬ್ಬ ಆಚರಿಸ್ತೀವಿ ರಂಜಾನ್ ಹಬ್ಬ, ಅದಕ್ಕೆ ಈದ್ ಉಲ್ ಫಿತ್ರ್ ಅಂತ ಕರಿತೀವಿ. ಆ ಈದ್ ಉಲ್ ಫಿತ್ರ್ ಆಚರಿಸುವ ಪ್ರತಿಯೊಬ್ಬ ವ್ಯಕ್ತಿಯ ಪೈಕಿ 90 ರೂಪಾಯಿ ಇವಾಗ ಇರ್ತಕ್ಕಂಥ ಅದು ಫಿಕ್ಸ್ಡ್ ರೇಟ್ ಆಗಿದೆ. 90 ರೂಪಾಯಿ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ, ವಯಸ್ಸಾಗಿರುವವರಿಂದ ಹಿಡಿದು ಚಿಕ್ಕ ಮಕ್ಕಳಿಗೂ ಕೂಡ ಸೇರಿಸಿ ಆ ಮನೆಯಲ್ಲಿ ಇರ್ತಕ್ಕಂಥ ಎಷ್ಟು ಜನ ಇದ್ದಾರೆ ಅವರನ್ನ 90 ರೂಪಾಯಿ ಮೂಲಕ ಬಡವರಿಗೆ 5 ಜನ ಮನೆಯಲ್ಲಿ ಇದ್ರೆ 450 ರೂಪಾಯಿ ಬಡವರಿಗೆ ನೀಡುವಂತಹದ್ದು ಅಂತ ಕೂಡ ನಾವು ವ್ಯವಸ್ಥೆ ಮಾಡಬೇಕಾಗಿರ್ತದೆ. ಇದು ಧರ್ಮದ ಪದ್ಧತಿ. ರಂಜಾನ್ ತಿಂಗಳಿನಲ್ಲಿ ಯಾವುದೇ ಆರ್ಥಿಕ ವ್ಯವಸ್ಥೆಯಲ್ಲಿ ಜನ ಇದ್ರೂ ಕೂಡ ಬಹಳ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಿಸ್ತಾರೆ. ಈ ಹಬ್ಬದಲ್ಲಿ ಕೇವಲ ನಾವೇ ಆಚರಣೆ ಮಾಡುವಂತಹ ಜೊತೆಯಲ್ಲಿ ನಮ್ಮ ಮನೆಯ ಅಕ್ಕಪಕ್ಕ ಯಾವುದೇ ಜನ ಇರಬಹುದು, ಯಾವುದೇ ಧರ್ಮದ ಜನ ಇರಬಹುದು, ನಮ್ಮ ಸಂತೋಷದಲ್ಲಿ ಅವರಿಗೆ ಕೂಡ ಸೇರ್ಪಡೆ ಮಾಡಿಕೊಂಡು ಭಾವೈಕ್ಯತೆಯನ್ನು ಬೆಳೆಸುವಂತದ್ದು ಕೂಡ ಧರ್ಮದ ಒಂದು ಏನು ಪ್ರಿನ್ಸಿಪಲ್ ಆಗಿದೆ, ಅದರ ಒಂದು ಆದರ್ಶವಾಗಿದೆ ಅಂತ ನಾನು ಹೇಳಬಹುದು. ಇಡೀ ವಿಶ್ವದಲ್ಲಿ ಒಂದೇ ದಿನ ಹಬ್ಬ ಆಚರಣೆ ಮಾಡುವಂತಹದ್ದು ಸಾಧ್ಯತೆ ಇರುವುದಿಲ್ಲ. ಯಾಕಂದ್ರೆ ಯಾವ ದೇಶದಲ್ಲಿ ಅದು 30ನೇ ದಿನ ರಂಜಾನ್ ಉಪವಾಸ ಮುಕ್ತಾಯ ಆಗುವಂತಹ ನಾವು ವೀಕ್ಷಣೆ ಮಾಡಬೇಕಾಗಿರ್ತದೆ. ಅದಕ್ಕೆ ಸೈಟಿಂಗ್ ಆಫ್ ದಿ ಮೂನ್ ಅಂತ ಅರೇಬಿಕ್ ಮತ್ತು ಉರ್ದು ಮತ್ತು ಪರ್ಷಿಯನ್ ನಲ್ಲಿ ಇದಕ್ಕೆ ರೂಯತೆ ಹಿಲಾಲ್ ಅಂತೀವಿ. ಪ್ರತಿಯೊಂದು ರಾಜ್ಯದಲ್ಲಿ ವಕ್ಫ್ ಮಂಡಳಿ ಅದು ಒಂದು ರೂಯತೆ ಹಿಲಾಲ್ ಅಂದ್ರೆ ಮೂನ್ ಸೈಟಿಂಗ್ ಕಮಿಟಿ ಅಂತ ಮಾಡಿರ್ತದೆ. ಅದರಲ್ಲಿ ಪಾಂಡಿತ್ಯ ಹೊಂದಿರುವವರು ಧರ್ಮಗುರುಗಳು ಸೇರ್ತಾರೆ. ಅವರು ನಮ್ಮ ರಾಜ್ಯದಲ್ಲಿ ಕಂಡು ಬಂದಿಲ್ಲ ಅಂದರೆ ಬೇರೆ ರಾಜ್ಯದಲ್ಲಿ ಕೂಡ ಆದರೂ ಕಂಡು ಬಂದಿದೆಯಾ ಇಲ್ಲ, ಕಲೆಕ್ಟಿವ್ ಒಪಿನಿಯನ್ ಪಡೆದು ತೀರ್ಮಾನ ಮಾಡ್ತಾರೆ. ಹೌದು, ನಮ್ಮಲ್ಲಿ ಕಾಣಲಿಲ್ಲ, ಬೇರೆ ಅಕ್ಕಪಕ್ಕ ರಾಜ್ಯಗಳಲ್ಲಿ ಕಾಣಿದೆ, ಒಂದ್ ವೇಳೆ ಎಲ್ಲೂ ಕಾಣಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಡೇ ಆಚರಣೆ ಮಾಡುವಂತದ್ದು ಅಂತ ತೀರ್ಮಾನ ಆಗ್ತದೆ. ಇದು ಒಂದು ವಿಶೇಷವಾಗಿ ವಿಷಯ ಹೇಳೋದಾದ್ರೆ 30 ದಿನ ಉಪವಾಸ ಇದ್ದು ಇಬಾದತ್ ಅಂದ್ರೆ ನಮಾಜು ಇತರ ಪೂಜೆ ಪುರಸ್ಕಾರಗಳನ್ನು ಮಾಡಿ ಬಡವರಿಗೆ ಹಣ ಮತ್ತೆ ಏನಾದ್ರೂ ಬಟ್ಟೆ ಇತ್ಯಾದಿ ಎಲ್ಲ ಕೊಡುಗೆಯನ್ನು ಕೊಟ್ಟದ ನಂತರ ಫಿತ್ರ ಅಂತ ನಾನು ಏನ್ ಹೇಳ್ದೆ, ಪ್ರತಿಯೊಬ್ಬ ವ್ಯಕ್ತಿ ಅವರ ಪೈಕಿ 90 ರೂಪಾಯಿ ಅದು ಹಣದ ರೂಪದಲ್ಲಿ ಅಥವಾ ವಸ್ತುಗಳ ರೂಪದಲ್ಲಿ ನೀಡುವಂತದ್ದು ಕೆಲಸ ಮಾಡಿ ನಾವು ನಮಾಜ್ಗೆ ಹೋಗ್ತೀವಿ. ಆ ನಮಾಜ್ಗೆ ಹೋಗುವಂತಹ ಜಾಗ ಓಪನ್ ಫೀಲ್ಡ್ ಇದ್ರೆ ಅದಕ್ಕೆ ನಾವು ಈದ್ಗಾ ಅಂದ್ರೆ ಹಬ್ಬ ಆಚರಣೆ ಮಾಡುವಂತಹ ಸ್ಥಳ, ಅದಕ್ಕೆ ಈದ್ಗಾ ಅಂತ ಹೇಳ್ತೀವಿ. ನಮ್ಮ ಈ ಹಬ್ಬದ ವಿಶೇಷವಾಗಿ ನಮಾಜನ್ನು ಆಚರಣೆ ಮಾಡ್ತಾರೆ. 2 ರಕತಗಳು ಅಂದ್ರೆ ಬಹಳ ಸಣ್ಣದ ಅದು ಪ್ರಾರ್ಥನೆ. ಅದು ಆ ಸಂದರ್ಭದಲ್ಲಿ ನಮ್ಮ ಧರ್ಮಗುರುಗಳು ನಮ್ಮ ಈ ಉಪವಾಸದ ಏನು ನಾವು ಕಾಲ ಕಳೆದು 30 ದಿನ ಇವತ್ತು ದೇವರದ ಕೊಡುಗೆ ನಮಗೆ ರಂಜಾನ್ ಹಬ್ಬ ಅಂತ ನಾವು ಆಚರಣೆ ಮಾಡ್ತೀವಿ. ಅದರ ವಿಶೇಷತೆ ಯಾವ ತರ ಇರ್ತದೆ, ಯಾವ ತರ ನಮ್ಮ ಮುಂದಿನ ಜೀವನ ಕೇವಲ ಇದು 30 ತಿಂಗಳು ಬಿಟ್ಟು ರಂಜಾನ್ ತಿಂಗಳನ್ನು ಬಿಟ್ಟು ಕೂಡ ಬೇರೆ 11 ತಿಂಗಳಲ್ಲಿ ಕೂಡ ನಾವು ದೇವರ ಆದೇಶದ ಅನುಸಾರವಾಗಿ ಕುರಾನ್ ನಲ್ಲಿ ನೀಡುವಂತಹ ಸಿದ್ಧಾಂತಗಳ
ಪೈಕಿ ನಮ್ಮ ಪೈಗಂಬರ್ ಮೊಹಮ್ಮದ್ ಅವರು ನಡೆದು ಬಂದ ದಾರಿ, ಅವರು ಜೀವನ ಮಾಡಿದ ಅನ್ನೋದು ರೀತಿಯನ್ನು ನಾವು ಅನುಸರಿಸಿಕೊಂಡು ಧರ್ಮ ನಿರಪೇಕ್ಷವಾಗಿ ಎಲ್ಲರ ಜೊತೆಯಲ್ಲಿ ನಾವು ಸಹಬಾಳ್ಯವನ್ನು ಆಚರಣೆ ಮಾಡಬೇಕಾಗಿರ್ತದೆ. ಕಮ್ಯುನಲ್ ಹಾರ್ಮನಿಯನ್ನು ನಾವು ಬಳಸಿಕೊಂಡು ನಾವು ಜೀವನ ಮಾಡಬೇಕಾಗಿರ್ತದೆ. ಈ ಹಬ್ಬದ ನಮಾಜ್ ಆದ ನಂತರ ನಾವು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೀವಿ. ಆ ಪ್ರಾರ್ಥನೆ ಕೇವಲ ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿ ಇರುವುದಿಲ್ಲ. ಇದು ವಿಶ್ವ ಶಾಂತಿಗಾಗಿ ಪ್ರಾರ್ಥನೆ ಮಾಡ್ತೀವಿ. ನಮ್ಮ ದೇಶದಲ್ಲಿ ಕೂಡ ಅಭಿವೃದ್ಧಿ ಆಗ್ಬೇಕು, ಶಾಂತಿ ಆಗ್ಬೇಕು ಅಂತ ಆ ವಿಷಯದಲ್ಲಿ ಕೂಡ ನಾವು ವಿಶೇಷ ಪ್ರಾರ್ಥನೆಯಲ್ಲಿ ಅದು ಕೂಡ ಸೇರಿಸ್ತೇವೆ ಆ ವಿಷಯವನ್ನು. ಹಾಗೇನೆ ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ತಾಲೂಕಿನಲ್ಲಿ, ನಮ್ಮ ನಗರದಲ್ಲಿ, ನಮ್ಮ ಹಳ್ಳಿ ಮತ್ತು ನಮ್ಮ ಬೀದಿನಲ್ಲಿ ವಾಸವಾಗಿರೋ ಜನರಿಗೂ ಕೂಡ ದೇವರು ನೆಮ್ಮದಿಯನ್ನು ಕೊಡಲಿ, ಸುಖವಾಗಿ ಬಾಳಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಳ್ಳಿ ಅಂತ ಕೂಡ ನಾವು ರಂಜಾನ್ ಹಬ್ಬದ ಸಂದರ್ಭದಲ್ಲಿ ನಾವು ವಿಶೇಷ ಪ್ರಾರ್ಥನೆಯಲ್ಲಿ ಈ ವಿಷಯಗಳು ಕೂಡ ನಾವು ಸೇರಿಸಿಕೊಳ್ತೇವೆ. ಸಾಮಾನ್ಯವಾಗಿ ಈ ರಂಜಾನ್ ಹಬ್ಬದ ಸಮಯದಲ್ಲಿ ಅಥವಾ ಅದಾದ ನಂತರ ಸುಮಾರು ಒಂದು ವಾರ 10 ದಿನ ಒಳಗೆ ಕೂಡ ಬಹಳಷ್ಟು ಕಡೆ ಇಡೀ ದೇಶದಲ್ಲಿ ಈದ್ ಮಿಲನ್ ಅಂತ, ಅಂದ್ರೆ ಈದ್ ಮಿಲನ್, ಈದ್ ಮಿಲಾಪ್ ಅಂದ್ರೆ ಬೇರೆ ಧರ್ಮದ ಜನರಿಗೂ ಮಿತ್ರರಿಗೂ ಕೂಡ ಕರೆದು ಈದವನ್ನು ಆಚರಣೆ ಮಾಡುವಂತಹದ್ದು. ಯಾವ್ದಾದ್ರು ಒಂದು ಆಡಿಟೋರಿಯಂ ನಲ್ಲಿ ಅಥವಾ ಒಂದು ಹಾಲ್ ನಲ್ಲಿ ಸಮಾರಂಭ ಮಾಡ್ತೀವಿ, ಜೊತೆಯಲ್ಲಿ ನಾವು ಊಟ ಮಾಡ್ತೇವೆ. ಕೆಲವರು ಅವರು ಬಂದು ನಮಗೆ ವಿಶ್ ಮಾಡ್ತಾರೆ, ನಾವು ಅವರಿಗೆ ವಿಶ್ ಮಾಡುವಂತಹದ್ದು. ಇದಕ್ಕೆ ಈದ್ ಮಿಲನ್ ಅಂದ್ರೆ ಈದನ ಒಕ್ಕೂಟ ಅನ್ನುವಂತಹದ್ದು, ನಾವು ಸೌಹಾರ್ದತೆಯನ್ನ ಸಮಾರಂಭ ಕೂಡ ನಾವು ಮಾಡ್ತೇವೆ. ಇದರ ಉದ್ದೇಶ ಏನಂತ ಹೇಳಿದ್ರೆ ಹಬ್ಬ ಅನ್ನುವಂತಹದ್ದು ಕೇವಲ ಒಂದು ಧರ್ಮಕ್ಕೆ ಮಾತ್ರ ಸೀಮಿತವಾಗಿರಬಹುದು. ಇದರ ಶಾಂತಿಯ ಸಂದೇಶ ಬೇರೆಯವರ ಮನಸ್ಸಿಗೂ ಕೂಡ ಅದು ತಲುಪಲಿ ಅನ್ನುವಂಥದ್ದು ಉದ್ದೇಶವಾಗಿರ್ತದೆ. ಈ ರಂಜಾನ್ ಹಬ್ಬ ನಮ್ಮೆಲ್ಲರಿಗೂ ಕೂಡ ಶಾಂತಿ, ಸುಖ, ನೆಮ್ಮದಿ ತರಲಿ, ದೇಶ ಅಭಿವೃದ್ಧಿಯ ಹೊಸ ಅಧ್ಯಾಯವನ್ನು ಪಡೀಲಿ, ನಮ್ಮ ರಾಜ್ಯದಲ್ಲಿ ಶಾಂತಿ ಕಾಪಾಡಿಕೊಳ್ಳುವಂತಹದ್ದು ನಮ್ಮೆಲ್ಲರ ಮನಸ್ಸಿನಲ್ಲಿ ಅದು ಒಂದು ಭಾವನೆ ಮೂಡಿ ಬರಲಿ ಅಂತ ನಾನು ಆಶಿಸುತ್ತೇನೆ. ಇದುವರೆಗೂ ರಂಜಾನ್ ಹಬ್ಬದ ಕುರಿತು ಹಿರಿಯ ಸಾಹಿತಿ ಮೊಹಮ್ಮದ್ ಅಜಂ ಶಾಹಿದ್ ಅವರಿಂದ ಮಾತು ಕೇಳಿದಿರಿ. ಈಗ ರಂಜಾನ್ ಹಬ್ಬದ ಗೀತೆಯನ್ನು ಕೇಳೋಣ.
ರಂಜಾನ್ ಹಬ್ಬದ ಗೀತೆಯನ್ನು ಕೇಳಿದಿರಿ. ಪ್ರಸ್ತುತಿ ಶರಣಬಸವ ಚೋಳಿನ್. ಸಂಕಲನ ರಾಖಿ ಹಾನಗಲ್. ಮಾಂಗೆ ಲುಕ್ಕೆ